ಹೇ ವಾಟ್ಸಪ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ರಿಯಾಕ್ಷನ್ ವಿಡಿಯೋಗೆ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಸಖತ್ತಾಗಿದ್ದಾರೆ ಅನ್ಕೋತೀನಿ. ಸೊ ಇವತ್ತಿನ ರಿಯಾಕ್ಷನ್ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಸೊ ಮೊನ್ನೆ ಬಾಳು ಬೆಳಗುಂದಿ ಬೈದು ಒಂದು ಸಾಂಗ್ ಪೋಸ್ಟರ್ನ ರಿಲೀಸ್ ಮಾಡಿದರು. ಸೊ ಆ ಪೋಸ್ಟರ್ನ ನಾನು ರಿಯಾಕ್ಷನ್ ಮಾಡಿದೆ. ಸೊ ಇವಾಗ ನಿನ್ನೆ ಸಂಜೆ 5 ಗಂಟೆಗೆ ಹಂಗೆ ಫುಲ್ ಸಾಂಗು ರಿಲೀಸ್ ಆಗಿದೆ. ಸೊ ಆ ಸಾಂಗ್ನ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತ ಬಂದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೈಸ್, ಸೊ ಆ ಪೋಸ್ಟರ್ ರಿಯಾಕ್ಷನ್ಗೆ ಸೊ ನನಗೆ ಒಳ್ಳೆ ಸಪೋರ್ಟ್ ಬಂತು. ಇಂದು 20K ವ್ಯೂಸ್ ಬಂತು. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟಿಂಗ್ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮ್ಯೂಸಿಕ್ ಇದು ಸಾಂಗ್ ಕಡೆ ಹೋಗೋದಾದ್ರೆ ಗೈಸ್, ಸಾಂಗ್ ನೇಮ್ ಬಂದ್ಬಿಟ್ಟು ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ ಅಂತ. ಆ್ಯಂಡ್ ಸಿಂಗರ್ ಬಂದ್ಬಿಟ್ಟು ಬಾಳು ಬೆಳಗುಂದಿ ಬೈ ಆಲ್ಮೋಸ್ಟ್. ಆ್ಯಂಡ್ ಸೆಕೆಂಡ್ ಸಿಂಗರ್ ಬಂದ್ಬಿಟ್ಟು ರವಿ ಬೆಳ್ಳೂರ್ ಅವರು. ಆ್ಯಂಡ್ ಲಿರಿಕ್ಸ್ ಬಂದ್ಬಿಟ್ಟು ಗೈಸ್ ಶಿವ ಬೆರ್ಗೆ ಅವ್ರ ಕಡೆಯಿಂದ. ಆ್ಯಂಡ್ ಇದು ಫುಲ್ ಕ್ರೆಡಿಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೆಡ್ಫೋನ್ ಹಾಕೊಂಡಿಲ್ಲ ಅಂದರೆ ಹೆಡ್ಫೋನ್ ಹಾಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಯಾರಾದರೂ ಲೈಕ್ ಮಾಡೋದೇ ಲೈಕ್ ಮಾಡ್ಕೊತೀವಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಿರಾನೇ ಜಾಸ್ತಿ ಜನ ನೋಡ್ತಿದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋದಲ್ಲಿ ಏನು ಮಿಸ್ಟೇಕ್ಸ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಪಾಸಿಟಿವ್ ನೆಗೆಟಿವ್ ಸೊ ನಿಮ್ಮ ಕಮೆಂಟ್ನ ನೀವು ತಿಳಿಸಿ ಗೈಸ್, ನನಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಪ್ರೀತಿಸಿ ನನ್ನ ಮರೆತ ನಿನಗೆ ನನ್ನ ನೆನಪಾಗಲಿಲ್ಲ. ನಿನ್ನ ನೆನಪಲಿ ಜಗವ ಮರೆತ ನನಗೆ ನಿನ್ನ ಮರೆಯಲಾಗಲಿಲ್ಲ. ಬ್ರೋ ಕಣ್ಣು ರೆಡ್ ನೋಡು ಬ್ರೋ, ಕಣ್ಣು ನಿದ್ದೆ ಅಲ್ಲ ಅಣ್ಣಂಗೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರತಿ, ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರತಿ. ಬಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ, ಬಂಟ ಹೋಗುವಾಗ ಕೇಳತೀನಿ ಕೊನೆಯ ಸರತಿ. ನನ್ನ ಪ್ರೀತ್ಯಾಗ ಏನಿತ್ತ ಹಂತ ಕೊರತಿ, ನನ್ನ ಪ್ರೀತ್ಯಾಗ ಏನಿತ್ತ ಹಂತ ಕೊರತಿ. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಸೊ ಗೈಸ್, ಇಲ್ಲಿ ಯಾರಾದ್ರೂ ಅಬ್ಸರ್ವ್ ಮಾಡಿದ್ರ? ಸೊ ಏನಂದ್ರೆ ಅಣ್ಣ ಒಬ್ಬ ಕೂಲಿ ಮಾಡೋ ಅಂದರೆ ಇವಾಗ ಮದುವೆ ಮಂಟಪ ಅಂದರೆ ಮದುವೆ ಇರುತ್ತಲ್ಲ, ಸೊ ಮದುವೆಯಲ್ಲಿ ಅಡುಗೆ ಮಾಡ್ತಾರಲ್ಲ. ಸೊ ಅಡುಗೆ ಬಟ್ ಅಂಡ್ ಇವಾಗ ಅಡುಗೆ ಮಾಡೋ ಒಂದು ಇದು ಇರುತ್ತಲ್ಲ ಟೀಮು. ಸೊ ಆ ಟೀಮಲ್ಲಿ ಅಣ್ಣ ಕೊಡೊಬ್ರು. ಸೊ ಅಣ್ಣನಿಗೆ ಅಂದರೆ ಅದೇ ಹುಡುಗಿ ಮನೆ ಅಂತ ಗೊತ್ತಿರಲ್ಲ. ಸೊ ಅಂದರೆ ಅದೇ ಹುಡುಗಿ ಮದುವೆ ಅಂತ ಗೊತ್ತಿರಲ್ಲ. ಸೊ ನಾರ್ಮಲ್ ಆಗಿ ದಿನ ಕೆಲ್ಸಕ್ಕೆ ಹೋಗೋ ಥರ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅಲ್ಲಿ ನೋಡಿಬಿಟ್ಟು ಬ್ಯಾನರು ನೋಡಿಬಿಟ್ಟು ಪೋಸ್ಟ್ ಆಗ್ತಾರೆ ಹುಡುಗಿ ಮದುವೆ ಅಂತ. ಸೊ ಹುಡುಗಿಗೆ ಇಂಡೈರೆಕ್ಟಾಗಿ ಸಾಂಗಲ್ಲಿ ಹೇಳ್ತಾ ಇರೋದು. ಸೊ ಆ್ಯಂಡ್ ಇನ್ನೊಂದು ಗೈಸ್ ಅಬ್ಸರ್ವ್ ಮಾಡೋದ್ರಲ್ಲಿ, ಸೊ ಮದುವೆ ಥರ ಮಂಟಪ ಮಾಡಿರೋಲ್ಲ. ಸೊ ಅದು ರಿಯಾಲಿಟಿಗೆ ಇವಾಗ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಲಿ ಸೊ ಅಷ್ಟು ದುಡ್ಡಲ್ಲಿ ಮದುವೆನೇ ಆಗೋಗುತ್ತೆ ಗೈಸ್. ಸೊ ಅಷ್ಟು ಜನ ಕೂಡ್ಸಿರೋದು ಅಂದರೆ ಸೊ ಒಂದು 6 ನಿಮಿಷದ ವಿಡಿಯೋಗೆ ಸೊ ಒಂದು ಸಾಂಗ್ಗೆ ಸೊ ಅಷ್ಟು ಎಫರ್ಟ್ ಆಗ್ತಾರಲ್ಲ. ಸೊ ಅಷ್ಟು ಜನನ ಬಂದು ಕೂರಿಸೋದು ಮತ್ತು ಆ ಡೆಕೋರೇಷನ್ನು ಆ್ಯಂಡು ನೋಡಿ ಗೈಸ್ ಸಖತ್ತಾಗಿದೆ. ಸೊ ಮಸ್ತಾಗಿದೆ, ನಂಗೆ ಭಾರಿ ಇಷ್ಟ ಆಯ್ತು ಅದು, ಅಂದರೆ ಸಖತ್ತಾಗಿದೆ. ಸೊ ರಿಯಲ್ ಆಗಿ ಅದೆಲ್ಲ ಹೆಂಗಿದೆ ನೋಡಿ, ರಿಯಲ್ ಆಗಿ ಒಂದು ಹುಡುಗಿ ಮದುವೆ ಆಗಿರ್ತಾರೆ. ನಂದು ನಿಂದು ಬಾರಿ ಇತ್ತು ಜೋಡಿ ದರ್ಬಾರ, ನಮ್ಮ ಸುದ್ದಿ ಹರಡಿತ್ತು ಬಾಜಾರ ಬಾಜಾರ. ನಂದು ನಿಂದು ಬಾರಿ ಇತ್ತು ಜೋಡಿ ದರ್ಬಾರ, ನಮ್ಮ ಸುದ್ದಿ ಹರಡಿತ್ತು ಬಾಜಾರ ಬಾಜಾರ. ಏನೇ ಇದ್ದರೂ ಒಂದೇ ಇತ್ತು ಇಬ್ಬರ ನಿರ್ಧಾರ, ನನ್ನ ವೈರಿ ಮಾತಿಗೆ ಮರಳಾಗಿ ಮಾಡಿದಿ ತಾತ್ಸಾರ. ಹೇಳಿಕೆ ಮಾತು ಕೇಳಿ ಬದಲಿಯಾದಿ ಹೆಂಗಾರ, ಹೇಳಿಕೆ ಮಾತು ಕೇಳಿ ಬದಲಿಯಾದಿ ಹೆಂಗಾರ. ಗೈಸ್ ಇಲ್ಲಿ ಏನಿಲ್ಲ, ಹುಡುಗಿನ ಬೇರೆಯವ್ರ ಮಾತು ಕೇಳಿಬಿಟ್ಟೆ ಚೇಂಜ್ ಆಗಿರೋದು. ತಿಳ್ಕೊಂಡಿದ್ನೆ ಗೆಳತಿ ನನ್ನ ಬಾಳಿನ ಬಂಗಾರ, ಹೊಂಟ ಹೋಗುವಾಗ ಕೇಳ್ತೀನಿ ಕೊನೆಯ ಸರತಿ, ಹೊಂಟ ಹೋಗುವಾಗ ಕೇಳ್ತೀನಿ ಕೊನೆಯ ಸರತಿ.
ನನ್ನ ಪ್ರೀತ್ಯಾಗ ಏನಿತ್ತ ಹಂತ ಕೊರತಿ ನನ್ನ ಪ್ರೀತ್ಯಾಗ ಏನಿತ್ತ ಹಂತ ಕೊರತಿ ಬೈತಾವಳೆ ಹುಡುಗನ್ನ ಬೆಚ್ಚಿಗವ ಆ ಹುಡುಗನ್ ಬೈಯಕ್ಕಿಂತ ಮುಂಚೆ ನಿನ್ ಮಗಳಿಗೆ ಹೇಳ್ಬೇಕಿತ್ತು ಬೇರೆ ಹುಡುಗನ್ ಅಂದ್ರೆ ಬೇರೆ ಮನೆ ಹುಡುಗರ ಲೈಫ್ ಜೊತೆ ಆಟ ಆಡ್ಬೇಡ ಅಂತ. ಇನ್ನೊಬ್ಬ ಹುಡುಗನ್ ಬೈಯೋದೇನಕ್ಕಿತ್ತು ಅಲ್ವಾ ಗೈಸ್? ಸೊ ನಿನ್ನೆ ಮೊನ್ನೆ ಇತ್ತು ನಿನ್ನ ಮದುವೆ ಸಡಗರ, ನೋಡಿದವರು ಹೇಳತಿದ್ರು ನಿನ್ನ ಬಡಿವಾರ. ನಿನ್ನೆ ಮೊನ್ನೆ ಇತ್ತು ನಿನ್ನ ಮದುವೆ ಸಡಗರ, ನೋಡಿದವರು ಹೇಳತಿದ್ರು ನಿನ್ನ ಬಡಿವಾರ. ನಿನ್ನ ಮದುವೆ ಆದವ ಇದ್ದರು ಎಷ್ಟೋ ಸೌಕಾರ, ನನ್ನಷ್ಟು ನಿನ್ನ ಪ್ರೀತಿ ಮಾಡವ ಯಾರಿಲ್ಲ ತಿಳ್ಕೋರ. ಮಾಡಬೇಕು ಅನ್ಕೊಂಡಿದ್ದೆ ಮದುವೆಗ ತಕರಾರ, ಅಗಿಯಬೇಕು ಅನ್ಕೊಂಡಿದ್ದೆ ಮದುವೆಗ ತಕರಾರ. ಇರಲಿ ನೋಡು ನಂತ ಬಿಟ್ಟಿನಿ ಎಷ್ಟ ಆಗತಿ ಉದ್ದಾರ. ಪಂಟ ಹೋಗುವಾಗ ಕೇಳ್ತೀನಿ ಕೊನೆಯ ಸರತಿ, ಪಂಟ ಹೋಗುವಾಗ ಕೇಳ್ತೀನಿ ಕೊನೆಯ ಸರತಿ. ನನ್ನ ಪ್ರೀತ್ಯ ಗೈಸ್ ಏನ್ ನ್ಯಾಯಪ್ಪ? ಅನ್ಯಾಯ ಎಲ್ಲೋದ್ರು. ಹುಡುಗಿಗೆ ಒಂದ್ ಒಳ್ಳೆ ಮನೆ ನೋಡಿ ಮದುವೆ ಮಾಡೋದಂತೆ, ಹುಡುಗನ್ಗೆ ಹೊಡಿಯೋದಂತೆ. ಇದು ಯಾವ ನ್ಯಾಯ ಗುರುತು? ಸೊ ಸಾಂಗ್ ತರ ನೋಡ್ಕೊಳ್ಳಿ, ಯಾರು ಪರ್ಸನಲ್ ಹೋಗ್ಬೇಡಿ. ನನ್ನ ಪ್ರೀತ್ಯಾಗ ಏನಿತ್ತ ಹಂತ ಕೊರತಿ, ನನ್ನ ಪ್ರೀತ್ಯಾಗ ಏನಿತ್ತ ಹಂತ ಕೊರತಿ. ಹಿಂದ ಮುಂದ ನೋಡಿ ನೀನು ಮಾಡಿದಿ ವಿಚಾರ, ಕಂಡು ಕಂಡು ಬಾವಿಗೆ ಬಿದ್ದದ ನಂದ ಗ್ರಾಚಾರ. ಹಿಂದ ಮುಂದ ನೋಡಿ ನೀನು ಮಾಡಿದಿ ವಿಚಾರ, ಕಂಡು ಕಂಡು ಬಾವಿಗೆ ಬಿದ್ದದ ನಂದ ಗ್ರಾಚಾರ. ಎಲ್ಲರ ಮುಂದ ಮಾಡಿ ಹೋಗಿದಿ ನನ್ನ ಸುಮಾರ, ನಂಬಿಸಿ ನೋವಿನ ಸಾಲ ಕೊಟ್ಟು ಆಗಿದ್ದೀನಿ ದೂರ. ನಾನು ನೀನು ಬೆಟ್ಟಿಯಾಗೆ ಆಗ್ತೀವಿ ಎಲ್ಲ್ಯಾರ, ನಾನು ನೀನು ಸಿಗ್ತೀವಿ ಒಂದಿನ ಎಲ್ಲ್ಯಾರ. ಬೆಳೆದ ಬಡ್ಡಿ ಸಮೇತ ನಿನಗ ಕೊಡ್ತೀನಿ ಉತ್ತರ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಸೊ ಗಾಯ್ಸ್ ಏನಂದ್ರೆ ಹುಡುಗಿ ಅಣ್ಣ ಎಳ್ನೀರು ಕೇಳಿರ್ತಾನೆ ಅಣ್ಣಗೆ. ಸೊ ಅಣ್ಣನ ಹತ್ರ ಕಾಸು ಇರಲ್ಲ, ಆ್ಯಂಡ್ ಮನೆ ಕರ್ಕೊಂಡು ಹೋಗಿರ್ತಾನೆ. ಸೊ ಅಲ್ಲಿ ನೋಡಿದ್ರೆ ಒಂದು ಇವಾಗ ಮಿಡಲ್ ಕ್ಲಾಸ್ ಒಬ್ರು ಬಡವ್ರ ಮನೆ ಹೆಂಗಿರುತ್ತೆ, ಸೊ ಆ ಥರ ಅಂದರೆ ಹುಡುಗನ ಬಡವ್ರ ಕ್ಯಾರೆಕ್ಟರ್ ಹುಡುಗಂದು. ಸೊ ಆ ಹುಡುಗಿ ಅಲ್ಲಿ ಎಳ್ನೀರು ಕೊಡ್ಸೋಕ್ಕಾಗಿಲ್ಲ, ಆ್ಯಂಡ್ ಇಲ್ಲಿ ಮನೆ ನೋಡಿದ್ರೆ ಈ ಥರ ಇದೆ ಅಂದ್ಬಿಟ್ಟು ಹುಡುಗಿ ಮನಸ್ಸು ಚೇಂಜ್ ಮಾಡ್ಕೋತಾಳೆ. ಸೊ ಈ ಥರನೇ ಜಾಸ್ತಿ ಆಗೋದು. ಆ್ಯಂಡ್ ಯಾಕಂದರೆ ಹುಡುಗಿರು ಲವ್ ಮಾಡೋಕ್ಕೆಲ್ಲ ನೋಡಲ್ಲ, ಅಂದರೆ ಬಡವ ಶ್ರೀಮಂತ ಏನೂ ನೋಡಲ್ಲ ಲವ್ ಮಾಡೋಕೆ. ಸೊ ಮಾಡಿಬಿಡ್ತಾರೆ. ಆ್ಯಂಡ್ ಸಂಸಾರ ಮಾಡ್ಬೇಕಂತ ಬರುತ್ತೆ ಅಲ್ಲ, ಸೊ ಮದುವೆ ಮಾಡಿಕೊಂಡು ಸಂಸಾರ ಮಾಡ್ಬೇಕಂತ ಅವಾಗೇ ನೋಡೋದು ದುಡ್ಡು ಅದು ಇದು. ಅಲ್ಲಿ ಬೆಚ್ಚಿಗವ್ರೆ, ನಿಮ್ಗೆ ಹಂಗೆ ಒಂದು ಡ್ರೀಮ್ ಲೈಫ್ ಇದ್ದರೆ ಯಾಕೆ ಲವ್ ಮಾಡೋಕೆ ಹೋಗ್ತೀರಾ? ಯಾಕೆ ಮಿಡಲ್ ಕ್ಲಾಸ್ ಹುಡುಗರು ಲವ್ ಮಾಡಿಬಿಟ್ಟು ಅವ್ರ ಸಮಯ ಯಾಕೆ ಹೇಳ್ಬಿಟ್ಟು ಮಾಡ್ತೀರಾ? ಸೊ ಅವ್ರ ಕೆಲಸ ನೋಡ್ಕೋತಾರಲ್ಲ. ಸೊ ಗೈಸ್ ಇದಾಗಿತ್ತು ಇವತ್ತಿನ ರಿಯಾಕ್ಷನ್ ವಿಡಿಯೋ. ಸೊ ನಾನು ಇಲ್ಲಿ ನಾನು ಯಾರಿಗೂ ಹೇಟ್ ಮಾಡ್ತಿಲ್ಲ, ಸೊ ಇರೋ ವಿಷಯನ ಇರಾಗೆ ಹೇಳಿದೆ. ಸೊ ಇದಾಗಿತ್ತು ಇವತ್ತಿನ ರಿಯಾಕ್ಷನ್ ವಿಡಿಯೋ. ನೀವೆಲ್ಲ ಎಂಜಾಯ್ ಮಾಡಿದ್ದೀರ ಅನ್ಕೋತೀನಿ. ಸೊ ಈ ಸಾಂಗ್ ಅಂತೂ ನಂಗೆ ಹೆವಿ ಸಖತ್ತಾಗಿ ಇಷ್ಟ ಆಯಿತು. ಆ್ಯಂಡ್ ಸೊ ಇಲ್ಲಿ ಗಂಟೆ ಯಾರಾದರೂ ನೋಡ್ತಾ ಇದ್ದಾರೆ, ಸೊ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾಕಂದರೆ ಗೈಸ್ ಸಬ್ಸ್ಕ್ರೈಬ್ ಮಾಡ್ದಿರಾನೇ ಜಾಸ್ತಿ ಜನ ನೋಡ್ತಾ ಇದ್ದೀರಿ. ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಮಿಸ್ಟೇಕ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಪಾಸಿಟಿವ್ ನೆಗೆಟಿವ್ ನಾನು ಪಾಸಿಟಿವ್ ಆಗೇ ತೊಗೋತೀನಿ. ಸೊ ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't